ಗುಡ್ ಈವ್ನಿಂಗ್ ಎವ್ರಿವನ್. ಸಿದ್ಧಿಯ ಇನ್ನೂ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ನಾವು ಪ್ರೀವಿಯಸ್ ವಿಡಿಯೋ ಥರ ಸಂಚಿಕೆಯಲ್ಲಿ ಏನು ಡಿಸ್ಕಸ್ ಮಾಡಿದ್ವಲ್ಲ ಅದೇ ಥರ ಈ ಸಂಚಿಕೆಯಲ್ಲೂ ಕೂಡ ಏನು ಮಾಡೋಣ, IAS ಮೇನ್ಸ್ ಮುಖ್ಯ ಪರೀಕ್ಷೆ 2023ರಲ್ಲಿ ಬಂದಂಥ ಇನ್ನೊಂದು ಪ್ರಶ್ನೆಯನ್ನು ತೊಗೊಂಡು ಇವತ್ತು ಏನು ಮಾಡೋಣ, ಚರ್ಚೆಯನ್ನು ಮಾಡೋಣ. ಪ್ರಶ್ನೆ ಏನಿದೆ ಅಂತ ನೋಡೋಣ. ಡಿಸ್ಕಸ್ ದ ಕಾನ್ಸಿಕ್ವೆನ್ಸಸ್ ಆಫ್ ಕ್ಲೈಮೇಟ್ ಚೇಂಜ್ ಆನ್ ದ ಫುಡ್ ಸೆಕ್ಯೂರಿಟಿ ಇನ್ ಟ್ರಾಪಿಕಲ್ ಕಂಟ್ರೀಸ್. ಏನು ಉಷ್ಣವಲಯದ ದೇಶಗಳಲ್ಲಿ ಆಹಾರ ಭದ್ರತೆಯ ಮೇಲೆ ಹವಾಮಾನ ಬದಲಾವಣೆ ಪರಿಣಾಮಗಳನ್ನು ಚರ್ಚಿಸಿ. ಕ್ವಶನ್ ಏನಿದೆ, ಸಿಂಪಲ್ ಆಗಿದೆ, ಡೈರೆಕ್ಟ್ ಆಗಿದೆ. ಪ್ರಶ್ನೆ ಏನಿದೆ, ಕಾನ್ಸಿಕ್ವೆನ್ಸಸ್ ಆಫ್ ಕ್ಲೈಮೇಟ್ ಚೇಂಜ್ ಆನ್ ದ ಫುಡ್ ಸೆಕ್ಯೂರಿಟಿ ಅಂದರೆ ಆಹಾರ ಭದ್ರತೆಯ ಮೇಲೆ ಈ ಒಂದು ಹವಾಮಾನ ಬದಲಾವಣೆ ಏನಿದೆ ಹೇಗೆ ಪ್ರಭಾವವನ್ನು ಬೀರುತ್ತೆ, ಎಲ್ಲಿ ಉಷ್ಣವಲಯದ ದೇಶಗಳಲ್ಲಿ ಟ್ರಾಪಿಕಲ್ ಕಂಟ್ರೀಸಲ್ಲಿ ಅಂತ ಹೇಳ್ಬಿಟ್ಟು. ಇವಾಗ ಇಂಟ್ರೊಡಕ್ಷನ್ ಹೇಗಿರಬೇಕು ನಿಮ್ಮದು ಅಂದರೆ, ಕ್ಲೈಮೇಟ್ ಚೇಂಜ್ ಮಾರ್ಕ್ಡ್ ಬೈ ಎಂಡ್ಯೂರಿಂಗ್ ಅಲ್ಟರೇಷನ್ಸ್ ಇನ್ ಟೆಂಪರೇಚರ್, ತಾಪಮಾನದಲ್ಲಿ ಮಳೆ ಮತ್ತು ವೆದರ್ ಪ್ಯಾಟರ್ನ್ಸ್ ಇಲ್ಲಿ ಬದಲಾವಣೆಗಳನ್ನ ಆಗಿ ಇನ್ನು ಸಿಗ್ನಿಫಿಕೆಂಟ್ ಎವರೇಜ್ ಟೆಂಪ್ರೇಚರ್ ರೈಸ್ ಆಫ್ 0.008 ಡಿಗ್ರಿ ಸೆಲ್ಸಿಯಸ್ ಪರ್ ಡೆಕೇಡ್ ಸಿನ್ಸ್ 1880. ಇದೇನಾಗ್ತಾ ಇದೆ, 1880ರಿಂದ ಏನಾಗ್ತಾ ಇದೆ, ಪ್ರತಿ ವರ್ಷ ಏನಿದೆ 0.08 ಡಿಗ್ರಿ ಸೆಲ್ಸಿಯಸ್ ಏನಾಗ್ತಾ ಇದೆ, ಟೆಂಪ್ರೇಚರ್ ಚೇಂಜಸ್ ಆಗ್ತಾ ಇದೆ. ಆ್ಯಸ್ ಡಾಕ್ಯುಮೆಂಟೆಡ್ ಇನ್ ನೋವಾಸ್ 2021 ಆ್ಯನ್ಯುವಲ್ ಕ್ಲೈಮೇಟ್ ರಿಪೋರ್ಟ್. ಯಾವುದಾದ್ರೂ ಒಂದು ಸಂಸ್ಥೆ ಏನು ಮಾಡಿರುತ್ತೆ, ಇದ್ರ ಬಗ್ಗೆ ಒಂದು ವರದಿ ನೀಡಿರುತ್ತೆ. ಅದನ್ನು ಆದಷ್ಟು ಏನು ಮಾಡಿ ನೀವು ಫ್ಯಾಕ್ಟ್ಸ್ ಬಳಸಿದಾಗ ಏನಾಗುತ್ತೆ, ನಿಮ್ಮ ಮಾರ್ಕ್ಸ್ ಜಾಸ್ತಿ ಬರುವಂಥ ಚಾನ್ಸಸ್ ಇರುತ್ತೆ. ಇದು ನೋವಾ ಅಂದರೆ US ಒಂದು ಏನಿದೆ ಡಿಪಾರ್ಟ್ಮೆಂಟ್ ಇದೆ. ಇದು ಈ ಡಿಪಾರ್ಟ್ಮೆಂಟ್ದವ್ರು ಏನು ಮಾಡಿದ್ದಾರೆ, ನ್ಯಾಷನಲ್ ಓಷಿಯಾನಿಕ್ ಆ್ಯಂಡ್ ಅಟ್ಮಾಸ್ಫರಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಒಂದು US ಒಂದು ಸಂಸ್ಥೆ, ಈ ಸಂಸ್ಥೆದವರು ಏನು ಮಾಡಿದ್ದಾರೆ, ಈ ಒಂದು ವರದಿನ ನಮಗೆ ಕೊಟ್ಟಿದ್ದಾರೆ. ಟ್ರಾಪಿಕಲ್ ಕಂಟ್ರೀಸ್ ಉಷ್ಣವಲಯದ ದೇಶಗಳು ಏನಿದಾವಲ್ಲ ಆಫನ್ ಹ್ಯಾವ್ ಅ ಲಾರ್ಜ್ ಪಾಪ್ಯುಲೇಷನ್ಸ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಈ ಉಷ್ಣವಲಯ ದೇಶಗಳಂತ ನಾವು ಏನು ಕರಿತೀವಲ್ಲ ಇವೆಲ್ಲ ಏನೇನಿದಾವೆ, ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ಆಗಲೂ ಕೂಡ ಏನಿದೆ, ದೇ ಆರ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಕೃಷಿಯ ಮೇಲೆ ಹೆಚ್ಚಿನ ಸಂಖ್ಯೆಯ ಜನರು ಏನು ಮಾಡಿದರೆ ಅವಲಂಬಿತರಾಗಿರುತ್ತಾರೆ. ಲಿಮಿಟೆಡ್ ಟೆಕ್ನಾಲಜಿಕಲ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ರಿಸೋರ್ಸ್, ಆದರೆ ಸ್ವಲ್ಪ ತಾಂತ್ರಿಕವಾಗಿ ಮತ್ತು ಏನಾಗಿದೆ, ನಮಗೆ ಮೂಲ ಸೌಕರ್ಯಗಳ ಕೊರತೆ ಇರುತ್ತೆ, ಸೀಮಿತವಾಗಿರ್ತೀವಿ ನಾವು. ಆ್ಯಂಡ್ ಗ್ರೇಟರ್ ವಲ್ನರೇಬಿಲಿಟಿ ಟು ಎಕ್ಸ್ಟ್ರೀಮ್. ಸೊ ಯಾವಾಗ ಕೃಷಿ ಮೇಲೆ ನಾವು ಜನರು ಅವಲಂಬಿತರಾಗಿದ್ದಾರೆ, ಜೊತೆಗೆ ತಾಂತ್ರಿಕ ಮತ್ತು ಮೂಲ ಸೌಕರ್ಯಗಳು ಸ್ವಲ್ಪ ಕೊರತೆ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಅದ್ರ ಮೇಲೆ ಇಂಪ್ಯಾಕ್ಟ್ ಏನಾಗುತ್ತೆ, ಈ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಜಾಸ್ತಿ ಆಗುತ್ತೆ ಅಂತ ಈ ಥರ ನಿಮ್ಮದೊಂದು ಏನಿರಲಿ, ನಿಮ್ಮದು ಇಂಟ್ರೊಡಕ್ಷನ್ ಪೀಠಿಕೆ ಇರಲಿ. ಇದಾದ ನಂತರ ವಿತ್ ಸಬ್ ಹೆಡ್ಡಿಂಗ್ಸ್ ಏನು ಮಾಡಿ ಎಕ್ಸ್ಪ್ಲೇನ್ ಮಾಡಿ. ಏನಿದೆ, ಆಹಾರ ಭದ್ರತೆ ಮೇಲೆ ಹವಾಮಾನ ಬದಲಾವಣೆಗಳ ಪರಿಣಾಮಗಳೇನು, ಕಾನ್ಸಿಕ್ವೆನ್ಸಸ್ ಹೇಗಾಗುತ್ತೆ. ಫಸ್ಟ್ ಏನಾಗುತ್ತೆ, ಲಾಸ್ ಆಫ್ ಎರೇಬಲ್ ಲ್ಯಾಂಡ್, ಕೃಷಿಯೋಗ್ಯ ಭೂಮಿಯ ನಷ್ಟ ಆಗುತ್ತೆ. ಹೇಗೆ ನಷ್ಟ ಆಗುತ್ತೆ, ನೀವು ಇಂಟ್ರೊಡಕ್ಷನಲ್ಲಿ ಹೇಳಿದ್ದೀರ 1880 ಹಿಡಿದು ಪ್ರತಿ ವರ್ಷ ಏನಾಗ್ತಾ ಇದೆ, ತಾಪಮಾನ ಹೆಚ್ಚಿಗೆ ಆಗ್ತಾ ಬರ್ತಾ ಇದೆ. ಇವಾಗ ತಾಪಮಾನ ಹೆಚ್ಚಿಗಾದಾಗ ಏನಾಗುತ್ತೆ, ಹಿಮ ನದಿಗಳಂತ ಕರಿತೀವಲ್ಲ, ಹಿಮ ಅಂತ ಏನು ಕರಿತೀವಲ್ಲ ಅದೆಲ್ಲ ಏನಾಗುತ್ತೆ, ಗ್ಲೇಷಿಯರ್ಸ್ ಕರಗ್ತಾ ಬರುತ್ತೆ. ಕರಗ್ತಾ ಬಂದಾಗ ಏನಾಗುತ್ತೆ, ಆಟೋಮೆಟಿಕಲಿ ಸೀ ಲೆವೆಲ್ ಸಮುದ್ರ ಮಟ್ಟ ಏನಾಗುತ್ತೆ, ಇವಾಗ ರೈಸ್ ಆಗುತ್ತೆ. ಸಮುದ್ರ ಮಟ್ಟ ರೈಸ್ ಆದಾಗ ಏನಾಯಿತು, ಸಮುದ್ರ ದಡದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಏನಾಗುತ್ತೆ, ಇವಾಗ ಸಮುದ್ರದ ನೀರು ಏನಾಗುತ್ತೆ, ನುಸುಳುವಿಕೆ ಆಗುತ್ತೆ. ಸಮುದ್ರದ ನೀರು ನಾವು ನೋಡಿದಾಗ ಫ್ರೆಶ್ ವಾಟರ್ ಕಂಪೇರ್ ಮಾಡಿದಾಗ ಅದರಲ್ಲಿ ಎಲ್ಲಿ ಸಮುದ್ರದ ನೀರಲ್ಲಿ ಉಪ್ಪಿನಾಂಶ ಏನಿರುತ್ತೆ, ಜಾಸ್ತಿ ಇರುತ್ತೆ. ಯಾವಾಗ ಉಪ್ಪಿನಾಂಶ ಉಳ್ಳಂತಹ ನೀರು ಈ ಫಲವತ್ತತೆ ಆದಂಥ ಭೂಮಿಗೆ ನುಗ್ಗುತ್ತಲ್ಲ, ಅವಾಗ ಏನಾಗುತ್ತೆ, ಆ ಒಂದು ಭೂಮಿಯ ಫಲವತ್ತತೆ ಏನಾಗುತ್ತೆ, ಇವಾಗ ಕಡಿಮೆ ಆಗ್ತಾ ಬರುತ್ತೆ. ಉದಾಹರಣೆ ತಗೊಳ್ಳೋದಾದರೆ ಶ್ರೀಲಂಕಾ ತಗೊಳ್ಳಿ, ಭಾರತ, ಫಿಜಿ ಐಲ್ಯಾಂಡ್ಸು, ಬಾಂಗ್ಲಾದೇಶು, ಇವೆಲ್ಲ ಟ್ರಾಪಿಕಲ್ ಕಂಟ್ರೀಸ್. ಇಲ್ಲೇನಾಗಿದೆ, ಸಮುದ್ರ ಮಟ್ಟ ಸೀ ಲೆವೆಲ್ ಜಾಸ್ತಿ ಆದಾಗ ಏನಾಗುತ್ತೆ, ಮಂಗಳೂರು ಇವೆಲ್ಲ ತೊಗೊಂಡಾಗ ಏನಾಗುತ್ತೆ, ಅಲ್ಲಿ ಫಲವತ್ತತೆ ಭೂಮಿ ಇರುತ್ತೆ. ಯಾವಾಗ ಸಮುದ್ರದ ನೀರು ಅಲ್ಲಿ ಬರುತ್ತಲ್ಲ ಅವಾಗ ಆ ಭೂಮಿಯ ಫಲವತ್ತತೆ ಏನಾಗುತ್ತೆ, ಇವಾಗ ಕಡಿಮೆ ಆಗುತ್ತೆ. ಯಾಕೆ ನೀರಿನ ಅಂಶ ಏನಿರುತ್ತೆ, ಉಪ್ಪಿನ ಅಂಶ ಏನಿರುತ್ತೆ, ಜಾಸ್ತಿ ಇರುತ್ತೆ. ಅದಕ್ಕೆ ಏನಾಗುತ್ತೆ, ಇವಾಗ ಫಲವತ್ತತೆ ಕಡಿಮೆ ಆಗುತ್ತೆ. ಯಾವಾಗ ಫಲವತ್ತತೆ ಕಡಿಮೆ ಆಗ್ತಾ ಬರುತ್ತಲ್ಲ ಒಂದು ಭೂಮಿದು, ಅಲ್ಲಿನ ರೈತರ ಮೇಲೆ ಏನಾಗುತ್ತೆ, ಅದು ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ. ಹೇಗೆ, ಅವ್ರು ಏನು ಮಾಡ್ತಾರೆ, ಅಲ್ಲಿ ಜಾಗವನ್ನು ಅಲ್ಲಿ ಏನೋ ಕೃಷಿಯನ್ನು ಮಾಡ್ತಾ ಇದ್ರಲ್ಲ, ಭೂಮಿಯ ಫಲವತ್ತತೆ ಕಡಿಮೆ ಆಗಿದ್ರಿಂದ ಏನು ಮಾಡ್ತಾರೆ, ಅವರು ಬೇರೆ ಒಂದು ಜಾಗಕ್ಕೆ ಏನು ಮಾಡ್ತಾರೆ, ಇವಾಗ ವಲಸೆ ಹೋಗ್ತಾ ಬರ್ತಾರೆ. ಹೌದು ತಾನೇ? ಯಾವಾಗ ವಲಸೆ ಹೋಗ್ತಾರಲ್ಲ ಅವರಲ್ಲಿ ಸ್ವಲ್ಪ ಶಿಕ್ಷಣ ಕೊರತೆ ಇರುತ್ತೆ, ಕೌಶಲ್ಯಗಳ ಕೊರತೆ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಅವರು ಮೀನ್ಸ್ ಆಫ್ ಲೈವ್ಲಿಹುಡ್, ಜೀವನೋಪಾಯ ಏನಾಗುತ್ತೆ, ಇವಾಗ ಸೀಮಿತ ಆಗ್ತಾ ಬರುತ್ತೆ. ಮೈಗ್ರೇಷನ್ ಆಗೋದು, ಲಾಸ್ ಆಫ್ ಲೈವ್ಲಿಹುಡ್ ಆಗುತ್ತೆ. ಸೊ ಇದು ಏನಾಗುತ್ತೆ, ಯಾವಾಗ ಅಲ್ಲಿ ಫಲವತ್ತತೆ ಕಡಿಮೆ ಆಗಿ ಅವರು ಬೇರೆ ಒಂದು ಜಾಗಕ್ಕೆ ವಲಸೆ ಹೋಗ್ತಾರಲ್ಲ, ಅದರಿಂದ ಏನಾಗುತ್ತೆ, ಅವರ ಆಹಾರ ಭದ್ರತೆಯ ಮೇಲೆ ಅವ್ರಿಗೆ ಒಂದು ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ. ಏನು, ಕೃಷಿಯೋಗ್ಯ ಭೂಮಿಯ ನಷ್ಟ ಒಂದನೇದ್ದು. ಎರಡನೇದೇನಿದೆ, ವಿಪರೀತ ಹವಾಮಾನ ಘಟನೆಗಳ ಹೆಚ್ಚಳಿಕೆ, ಇನ್ಕ್ರೀಸ್ ಫ್ರೀಕ್ವೆನ್ಸಿ ಆಫ್ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್. ನೀವು ಎಕ್ಸಾಂಪಲ್ ತೊಗೊಳ್ಳೋದಾದರೆ ಇವಾಗ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಅಂದರೆ ಸೈಕ್ಲೋನ್ಸ್,
ಟ್ರಾಪಿಕಲ್ ಸೈಕ್ಲೋನ್ಸ್. ನಾವು ಇವಾಗ ಭಾರತ ಆಗಲಿ ಇಲ್ಲ ಬೇರೆ ಯಾವುದೇ ನಮ್ಮ ಸುತ್ತಮುತ್ತ ದೇಶಗಳಾಗಲಿ ಈ ಒಂದು 10 ವರ್ಷಗಳಲ್ಲಿ ಟ್ರಾಪಿಕಲ್ ಸೈಕ್ಲೋನ್ಸ್ ಜಾಸ್ತಿ ನೋಡ್ತಾ ಇದ್ದೀವಿ. ರೀಸೆಂಟ್ಲಿ ನೋಡಿದ್ರೆ ಬಿಪರ್ಜಾಯ್ ಅಂತ ಬಂದಿತ್ತು. ಯಾಕೆ ಜಾಸ್ತಿ ಆಗ್ತಾ ಇದೆ? ಈ ಒಂದು ಹವಾಮಾನ ಬದಲಾವಣೆಗಳಿಂದ. ಯಾವಾಗ ಈ ಟ್ರಾಪಿಕಲ್ ಸೈಕ್ಲೋನ್ಸ್ ಬಂದುಬಿಟ್ಟು ಎಲ್ಲಿ ಅಪ್ಪಳಿಸುತ್ತಲ್ಲ ಆ ಒಂದು ಪ್ರದೇಶದಲ್ಲಿ ಏನಾಗುತ್ತೆ, ಇವಾಗ ಅಲ್ಲೆಲ್ಲ ಕ್ರಾಪ್ಸ್ ಬೆಳೆದಂಥ ಬೆಳೆಗಳು ಏನಾಗುತ್ತೆ, ನಾಶವಾಗುತ್ತೆ. ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಯಾವುದೋ ಕೋಲ್ಡ್ ಸ್ಟೋರೇಜ್ ಇರುತ್ತೆ, ಗೋಡೌನ್ಸ್ ಇರುತ್ತೆ, ಎಲ್ಲ ನಷ್ಟವಾಗಿ ಹೋಗ್ಬಿಡುತ್ತೆ. ಯಾವಾಗ ಈ ಥರ ಕ್ರಾಪ್ಸ್ ಡೆಸ್ಟ್ರಾಯ್ ಆಗುತ್ತಲ್ಲ ಅವಾಗ ಫುಡ್ ಶಾರ್ಟೇಜಸ್ ಆಗುತ್ತೆ. ಫುಡ್ ಶಾರ್ಟೇಜ್ ಆಗೋದ್ರಿಂದ ಏನಾಗುತ್ತೆ, ನಿಮ್ಮದು ಫುಡ್ ಇನ್ಸೆಕ್ಯೂರಿಟಿಗೆ ಅದು ಮಾಡ್ತೀವಿ ಇವಾಗ ದಾರಿ ಮಾಡಿಕೊಡುತ್ತೆ. ಸೊ ವಿಪರೀತ ಹವಾಮಾನ ಘಟನೆ ಹೆಚ್ಚಿಗೆ ಅದು ಆಯಿತು. ನಾವು ಲ್ಯಾಂಡ್ ಸ್ಲೈಡ್ಸ್ ನೋಡ್ತೀವಿ ಎಲ್ಲಿ, ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ. ಅಲ್ಲಿ ಏನಾಗುತ್ತೆ, ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಂದು ಫುಡ್ ಇನ್ಸೆಕ್ಯೂರಿಟಿ ಏನಾಗುತ್ತೆ, ಆಹಾರದ ಅಭದ್ರತೆ ಅನ್ನೋ ಒಂದು ಏನಾಗುತ್ತೆ ಇವಾಗ ಉಲ್ಬಣ ಆಗ್ತಾ ಬರುತ್ತೆ. ಮೂರನೇದ್ದು ರೆಡ್ಯೂಸ್ಡ್ ವಾಟರ್ ಅವೈಲೇಬಿಲಿಟಿ, ಒಂದು ಕಡಿಮೆಯಾದ ನೀರಿನ ಲಭ್ಯತೆ. ಹೇಗೆ ಅಂದರೆ ಇವಾಗ ಮಳೆ ಆದ್ರೇ ಮಾತ್ರ ಏನು ನದಿಗಳಿಗೆ ನೀರು ಬರೋದು. ಇವಾಗ ಮಳೆನೇ ಕಡಿಮೆ ಆಗ್ತಾ ಬರ್ತಾ ಇದೆ. ಹೇಗೆ ಅಂದರೆ ಈ ಹವಾಮಾನ ಬದಲಾವಣೆ ಏನಾಗ್ತಾ ಇದೆಯಲ್ಲ ಇದರಿಂದ ಏನಾಗುತ್ತೆ, ಮೇ ಎಂಡು ಮತ್ತು ಜೂನಲ್ಲಿ ಬರಬೇಕಾದಂಥ ಮಾನ್ಸೂನ್ ಏನಾಗುತ್ತೆ, ಸೌತ್ ವೆಸ್ಟ್ ಮಾನ್ಸೂನ್ ಡಿಲೇ ಆಗುತ್ತೆ. ಆ ರೈನ್ಫಾಲ್ ಪ್ಯಾಟರ್ನ್ ಅಂತ ಏನು ಕರಿತೀವಲ್ಲ ಅಲ್ಲಿ ಏನಾಗುತ್ತೆ ಡಿಫ್ರೆನ್ಸಸ್ ಆಗುತ್ತೆ. ಒಂದು ವರ್ಷ ಕಡಿಮೆ ಮಳೆ ಆಗೋದು ಇಲ್ಲ ಜಾಸ್ತಿ ಮಳೆ ಆಗ್ಬಿಡೋದು ಈ ಥರ ಆಗುತ್ತೆ. ಸೊ ಕಡಿಮೆ ಮಳೆಯಾದಾಗ ಏನಾಗುತ್ತೆ, ಇವಾಗ ಆ ನದಿಗಳಿಗೆ ಒಂದು ನೀರು ಬರೋದೇ ಇಲ್ಲಿಂದ ಮಳೆ ಆಗಬೇಕು. ಇವಾಗ 60% ಆಫ್ ಇಂಡಿಯನ್ ಫಾರ್ಮರ್ಸ್ ಆರ್ ಡಿಪೆಂಡೆಂಟ್ ಆನ್ ರೈನ್. 60% ರೈತರು ಏನೇ ಇದ್ದಾರೆ ಇವಾಗ ಮಳೆ ಆಧಾರಿತ ಕೃಷಿಯನ್ನೇ ನಂಬ್ಕೊಂಡಿದ್ದಾರೆ. ಯಾವಾಗ ಮಳೆ ಕಡಿಮೆ ಆಗುತ್ತಲ್ಲ ಅವಾಗ ಏನಾಗುತ್ತೆ, ನಿಮ್ಮ ಫುಡ್ ಪ್ರೊಡಕ್ಷನ್ ಉತ್ಪಾದನೆ ಆಗಲಿ ಇಳುವರಿ ಆಗಲಿ ಎರಡೂ ಕಡಿಮೆ ಆಗ್ತಾ ಬರುತ್ತೆ. ಇದು ಯಾವಾಗ ಕಡಿಮೆ ಆಗುತ್ತಲ್ಲ ಅವಾಗ ಏನಾಗುತ್ತೆ, ಒಂದು ಆಹಾರ ಅಭದ್ರತೆ, ಫುಡ್ ಇನ್ಸೆಕ್ಯೂರಿಟಿ. ಅದರ ಜೊತೆಗೆ ಇವಾಗ ಕೆಲವೊಂದು ಪ್ರದೇಶದಲ್ಲಿ ಏನಿದೆ ನೀರಾವರಿ ವ್ಯವಸ್ಥೆ ಇರುತ್ತೆ. ಸರ್ಕಾರದವರೆಲ್ಲ ಕ್ಯಾನಲೆಲ್ಲ ಕನ್ಸ್ಟ್ರಕ್ಟ್ ಮಾಡಿ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿರ್ತಾರೆ. ಮಳೆನೇ ಕಡಿಮೆ ಆಗಿದೆ, ಡ್ಯಾಮಲ್ಲೇ ನೀರಿಲ್ಲ ಅಂದಮೇಲೆ ಆ ಕೆನಲಲ್ಲಿ ನೀವು ಹೇಗೆ ನೀರು ಹರಿಸ್ತೀರಾ, ಹೌದು ತಾನೆ? ಸೊ ಈ ಒಂದು ಅಬದ್ಧತೆಗೆ ಇನ್ನೊಂದೇನು, ರೆಡ್ಯೂಸ್ಡ್ ವಾಟರ್ ಅವೈಲೇಬಿಲಿಟಿ. ಮಳೆ ಕಡಿಮೆ ಆಗುತ್ತೆ, ಆ ರೈನ್ಫಾಲ್ ಪ್ಯಾಟರ್ನ್ ವೇರಿಯಬಲ್ ಆಗುತ್ತೆ, ಅದರಿಂದ ಏನಾಯಿತು ವಾಟರ್ ಅವೈಲೇಬಿಲಿಟಿ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ಡಿಕ್ಲೈನ್ ಇನ್ ಕ್ರಾಪ್ ಈಲ್ಡ್ಸ್. ಒಂದು ಜರ್ನಲ್ ಇದೆ ನೇಚರ್ ಅಂತ ಹೇಳಿಬಿಟ್ಟು, ಅವ್ರು ಏನು ಮಾಡಿದ್ದಾರೆ, ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಏನಂದರೆ 1 ಡಿಗ್ರಿ ತಾಪಮಾನ ಹೆಚ್ಚಿಗೆ ಆದರೆ ಆ ಒಂದು ಇಳುವರಿ ಅಂತ ಏನಿರುತ್ತಲ್ಲ, ಬೆಳೆ ಇಳುವರಿ ಏನಿರುತ್ತಲ್ಲ ಅದು ಏನಾಗುತ್ತೆ 10 to 15% ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ 1 ಡಿಗ್ರಿ, ಇವಾಗ ಫಾರ್ ಎಕ್ಸಾಂಪಲ್ 20 ಡಿಗ್ರಿದು 21 ಡಿಗ್ರಿ ಆದರೆ ಬೆಳೆ ಇಳುವರಿ ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ. ಹೇಗೆ ಅಂದರೆ ಇವಾಗ ಮಣ್ಣಿನಲ್ಲಿ ಏನಿರುತ್ತೆ, ಒಂದು ತೇವಾಂಶ ಇರುತ್ತೆ, ಮಾಯ್ಶ್ಚರ್ ಅಂತ ಏನು ಕರಿತೀವಲ್ಲ ಅದು ಏನಾಗುತ್ತೆ, ತಾಪಮಾನಕ್ಕೆ ಏರಿಕೆ ಆದಾಗ ಏನಾಗುತ್ತೆ, ಆ ಒಂದು ತೇವಾಂಶ ಇವ್ಯಾಪ್ರೇಟ್ ಆಗ್ತಾ ಬರುತ್ತೆ, ಆವಿ ಆಗ್ತಾ ಹೋಗ್ಬಿಡುತ್ತೆ. ಇದರಿಂದ ಏನಾಗುತ್ತೆ, ಮಳೆ ಕಡಿಮೆ ಆದರೂ ಕೆಲವೊಮ್ಮೆ ಏನಾಗುತ್ತೆ, ಸ್ವಲ್ಪ ಮಳೆ ಆಗಿದ್ದರೂ ಆ ಒಂದು ತೇವಾಂಶ ಏನಾಗುತ್ತೆ ಬೆಳೆ ಇಳುವರಿಗೆ ಹೆಚ್ಚಳಿಕೆ ಕಾರಣ ಆಗ್ತಾ ಇರುತ್ತೆ. ಆದರೆ ಇವತ್ತು ತಾಪಮಾನಕ್ಕೆ ಏರಿಕೆಯಿಂದ ಏನಾಗ್ತಾ ಇದೆ. ಅದ್ರ ಜೊತೆಗೆ ಆಗ್ನೇಯ ಏಷ್ಯಾ, ನಮ್ದೇನು ಸೌತ್ ವೆಸ್ಟ್ ಅಥವಾ ಸೌತ್ ಈಸ್ಟ್ ಅಂತ ಏನು ಕರಿತೀವಲ್ಲ ನಾವು, ಈ ಒಂದು ಏಷ್ಯಾ ಭಾಗದಲ್ಲಿ ರೈಸ್, ಭತ್ತ ಏನು ಬೆಳಿತೀವಲ್ಲ ಅದು ಏನೋ ರೈಸ್ ಏನಿದೆ ಸ್ಟ್ಯಾಪಲ್ ಫುಡ್, ಪ್ರಧಾನ ಆಹಾರ ಇದು ಏನಾಗ್ತಾ ಇದೆ, ಇದು ಕಡಿಮೆ ಆಗ್ತಾ ಬರ್ತಾ ಇದೆ, ಎಸ್ಪೆಷಲಿ ಏಷ್ಯಾದಲ್ಲಿ. ಸೊ ಯಾವಾಗ ಈ ಥರ ಕಡಿಮೆ ಆಗುತ್ತಲ್ಲ ಇದು ಫುಡ್ ಇನ್ಸೆಕ್ಯೂರಿಟಿಗೆ ಏನಾಗುತ್ತೆ, ದಾರಿ ಮಾಡಿಕೊಡುತ್ತೆ. ಇದ್ರ ಜೊತೆಗೆ IPCC ಇಂಟರ್ ಗವರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಇವರು ಕೂಡ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಏನಂತ, 2050 2050ಗೆ ಅನ್ನೋಷ್ಟರಲ್ಲಿ ಭತ್ತ ಮತ್ತು ಮೆಕ್ಕೆಜೋಳ, ರೈಸ್ ಆ್ಯಂಡ್ ವೀಟ್, ಯಾವುದು ಮೇಜ್ ಎರಡೂ ಏನಿದೆ ಇದ್ರದ್ದು ಪ್ರೊಡಕ್ಷನ್ ಏನಿದೆಯಲ್ಲ 20 to 30% ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. 20 to 30%. ಯಾರು, IPCC has given the report that by 2050 production of rice and maize both will decline by 20 to 30%, 20-30%. ನಾವು ಇವಾಗ ಇಂಡಿಯಾದಲ್ಲಿ ಇರ್ಬೋದು ರೈಸು, ಭತ್ತ ಮತ್ತು ಮೆಕ್ಕೆಜೋಳ ಎರಡನ್ನೂ ಪ್ರಧಾನ ಆಹಾರವಾಗಿ ಕನ್ಸಿಡರ್ ಮಾಡ್ತೀವಿ ನಾವು. ಇದೇ ಕಡಿಮೆ ಆದಾಗ ಇಂಥ ಒಂದು ಕಂಟ್ರೀಸಲ್ಲಿ ಡೆವಲಪ್ಡ್ ಕಂಟ್ರೀಸೇ ಇರಲಿ, ಡೆವಲಪಿಂಗ್ ಕಂಟ್ರೀಸಲ್ಲಿ, ಥರ್ಡ್ ವರ್ಲ್ಡ್ ಕಂಟ್ರೀಸೇ ಇರಲಿ, ಈ ಥರ ಆದಾಗ ಏನಾಗುತ್ತೆ, ಫುಡ್ ಇನ್ಸೆಕ್ಯೂರಿಟಿ ಆಗುತ್ತೆ. ನೆಕ್ಸ್ಟ್ ಇನ್ಕ್ರೀಸ್ಡ್ ಪೆಸ್ಟ್ಸ್ ಆ್ಯಂಡ್ ಡಿಸೀಸ್ ಇನ್ಸಿಡೆಂಟ್ಸ್. ಕ್ರಿಮಿ ಕೀಟಗಳು ಏನಾಗ್ತಾ ಇದ್ದಾವಾಗ ಜಾಸ್ತಿ ಆಗ್ತಾ ಇದ್ದಾವೆ. ಉದಾಹರಣೆ ತಗೊಳ್ಳೋದಾದರೆ ನೀವು ರೀಸೆಂಟ್ಲಿ ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ನೋಡ್ಬೋದು ಮಿಡತೆಗಳು, ಡೆಸರ್ಟ್ ಲೋಕಸ್ಟ್ ಅಂತ ಕರಿತೀವಿ ಅವಕ್ಕೆ, ಏನು ಮರುಭೂಮಿ ಮಿಡತೆಗಳು, ಅವುಗಳ ಹಾವಳಿ ಜಾಸ್ತಿ ಆಗ್ತಾ ಬರ್ತಾ ಇದೆ. ಯಾವಾಗ ಕ್ರಿಮಿಕೀಟಗಳು, ಅದ್ರ ಜೊತೆಗೆ ಇದು ಅಲ್ಲದೆ ಬೀಟಲ್ಸ್ ಅಂತ ಕರಿತೀವಿ ನಾವು, ಬೀಟಲ್ಸ್ ರೆಕ್ಕೆ ಹುಳ
ಈ ಥರ ಕ್ರಿಮಿಕೀಟಗಳು ಜಾಸ್ತಿ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಏನಾಗಿದೆ, ಸೆಂಟ್ರಲ್ ಮತ್ತು ಸೌತ್ ಅಮೇರಿಕಾದಲ್ಲಿ ಕಾಫಿ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಅಲ್ಲಿ ಕೂಡ ಏನು ಮಾಡಿದೆ, ಒಂದು ಡಿಸೀಸ್ ಬಂದಿದೆ, ಅದಕ್ಕೆ ಕಾಫಿ ರಸ್ಟ್ ಅಂತ ಕರೀತಾರೆ. ಏನು ಕಾಫಿ ರಸ್ಟ್, ಇದು ಫಂಗಸ್, ಶಿಲೀಂಧ್ರ ಇದು. ಇದರಿಂದ ಅಲ್ಲಿನ ಪ್ರೊಡಕ್ಷನ್ ಕಡಿಮೆ ಆಗ್ತಾಯಿದೆ, ಕಾಫಿ ಪ್ರೊಡಕ್ಷನ್. ಯಾವಾಗ ಪ್ರೊಡಕ್ಷನ್ ಕಡಿಮೆ ಆಗುತ್ತಲ್ಲ ಅವಾಗ ಏನಾಗುತ್ತೆ, ಜನರು ಅಲ್ಲಿ ಏನು ಕೃಷಿ ಮಾಡ್ತಾ ಇರ್ತಾರಲ್ಲ ರೈತರು, ಅವ್ರ ಮೇಲೆ ಇದು ಏನಾಗುತ್ತೆ, ಆರ್ಥಿಕವಾಗಿ ಒಂದು ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ ಇದು. ಯಾಕಂದರೆ ಯಾವಾಗ ಒಂದು ಕ್ರಿಮಿಕೀಟಗಳು, ಒಂದು ರೋಗಗಳು ಬರುತ್ತಲ್ಲ ಅವಾಗ ಏನಾಗುತ್ತೆ, ಒಬ್ಬ ರೈತ ಆ ಒಂದು ಕ್ರಿಮಿಕೀಟ ಇಲ್ಲಿ ರೋಗನ ನಿರ್ವಹಣೆ ಮಾಡೋದಕ್ಕೆ ಏನು ಮಾಡ್ತಾನೆ, ಅದಕ್ಕೆ ಮತ್ತೆ ಪೆಸ್ಟಿಸೈಡ್ಸು, ಗೊಬ್ಬರ ಕೊಡೋದು ಅದೆಲ್ಲ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಭೂಮಿಯ ಫಲವತ್ತತೆಯೂ ಕಡಿಮೆ, ಆ ಒಬ್ಬ ರೈತನ ಮೇಲೆ ಹಣಕಾಸಿನ ಒಂದು ಬರ್ಡನ್ ಕೂಡ ಆಗುತ್ತೆ. ಸೊ ಇದೇನು ಇನ್ಕ್ರೀಸರ್ ಪೆಸ್ಟ್ ಆ್ಯಂಡ್ ಡಿಸೀಸ್ ಇನ್ಸಿಡೆಂಟ್ಸ್. ಅದ್ರ ಜೊತೆಗೆ ಇಥಿಯೋಪಿಯಾದಲ್ಲಿ 2020 ಒಂದು ಇಶ್ಯೂ ಆಗಿತ್ತು. ಮೋರ್ ದೆನ್ 2 lakh hectares ವಾಸ್ ಇನ್ಫೆಸ್ಟೆಡ್ ಬೈ ಡೆಸರ್ಟ್ ಲೋಕಸ್ಟ್ಸ್. ಇಥಿಯೋಪಿಯಾದಲ್ಲಿ 2 ಲಕ್ಷ ಹೆಕ್ಟರ್ಗಿಂತ ಜಾಸ್ತಿ ಬೆಳೆಯನ್ನು ಆ ಒಂದು ಮರುಭೂಮಿ ಮಿಡತೆಗಳು ಏನಾದರೂ ನಾಶ ಮಾಡುತ್ತೆ. ಸೊ ಈ ಥರ ಕ್ರಿಮಿಕೀಟಗಳು ಕೂಡ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಹವಾಮಾನ ಬದಲಾವಣೆಯಿಂದ. ಲಾಸ್ಟಿಗೆ ಏನಿದೆ, ಇನ್ಕ್ರೀಸ್ ಇನ್ ಫುಡ್ ಪ್ರೈಸಸ್, ಆಹಾರ ಪದಾರ್ಥಗಳ ಬೆಲೆಯಲ್ಲಿ ಹೆಚ್ಚಳಿಕೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ, ಇಲ್ಲಿ ಕ್ರಿಮಿಕೀಟಗಳು ನಾಶ ಮಾಡ್ತಾ ಇದೆ, ವಾಟರ್ ಅವೈಲೇಬಿಲಿಟಿ ಇಲ್ಲ, ಇಳುವರಿ ಕಡಿಮೆ ಆಗ್ತಾ ಇದೆ ನಿಮ್ಗೆ. ಇದರಿಂದ ಏನಾಗುತ್ತೆ, ಫುಡ್ ಪ್ರೈಸ್ ಜಾಸ್ತಿ ಆಗುತ್ತೆ ನಿಮಗೆ. ಫುಡ್ ಪ್ರೈಸ್ ಜಾಸ್ತಿ ಆದಾಗ ಯಾರ ಮೇಲೆ ಅದು ಪರಿಣಾಮ ಬೀರೋದು, ಒಬ್ಬ ಮಿಡ್ಲ್ ಕ್ಲಾಸ್ ಮೇಲೆ ಅದು ಏನಾಗುತ್ತೆ ಪರಿಣಾಮ ಬೀರ್ತವೆ. ಬಡವರ ಮೇಲೆ, ಮಧ್ಯಮ ವರ್ಗದವರ ಮೇಲೆ ಏನಾಗುತ್ತೆ. ಸೊ ಅವ್ರಿಗೆ ಏನಾಗುತ್ತೆ, ಇವಾಗ ಒಂದು ಫ್ಯಾಮಿಲಿ 10 kg ಅಂತ ರೈಸ್ನ ಅಕ್ಕಿನ ಯೂಸ್ ಮಾಡ್ತಾ ಇದ್ದರೆ ಫುಡ್ ಪ್ರೈಸ್ ಇನ್ಕ್ರೀಸ್ ಆದಾಗ ಏನು ಮಾಡ್ತಾರೆ, ಅದನ್ನು 7 kg ತೊಗೊಂಡು ಬರ್ತಾರೆ. ಇದು ಫುಡ್ ಸೆಕ್ಯೂರಿಟಿ ಹೌದು ತಾನೇ. ಇವೆಲ್ಲ ಏನು ಆಹಾರ ಭದ್ರತೆಯ ಮೇಲೆ ಹವಾಮಾನ ಬದಲಾವಣೆ ಪರಿಣಾಮಗಳು. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಇಷ್ಟೇ ಬಿಡೋಕ್ಕೆ ಹೋಗಬೇಡಿ. ಇವಾಗ ಏನು ಮಾಡಿ, ಇದಕ್ಕೆ ಏನಾದರೂ ಸೊಲ್ಯೂಷನ್ಸ್ ಕೊಟ್ಟುಬಿಡಿ. ಯಾವ ಥರ ಸೊಲ್ಯೂಷನ್ಸ್ ಅಂದರೆ, ಹವಾಮಾನ ಬದಲಾವಣೆ ಪ್ರೇರಿತ ಆಹಾರ ಅಭದ್ರತೆಯನ್ನು ಪರಿಹಾರಗಳು. ಫಸ್ಟ್ ಏನಿದೆ, ಹವಾಮಾನ ಸ್ಥಿತಿಸ್ಥಾಪಕ ಬೆಳೆಗಳ ಅಭಿವೃದ್ಧಿ, ಡೆವಲಪ್ಮೆಂಟ್ ಆಫ್ ಕ್ಲೈಮೇಟ್ ರೆಸಿಸ್ಟೆಂಟ್ ಕ್ರಾಪ್ಸ್. ಉದಾಹರಣೆಗೆ ಇಂಡಿಯನ್ ಗವರ್ನಮೆಂಟ್ ಏನು ಮಾಡಿದೆ, ಸಹಭಾಗಿ ರೈಸ್ ಅಂತ ಹೇಳಿಬಿಟ್ಟು, ಇದು ಭತ್ತದ ತಳಿ. ಇದು ಮಳೆ ಕಡಿಮೆ ಆದರೂ ಕೂಡ ಏನು ಮಾಡ್ಬೋದು, ನೀರಿನ ಒಂದು ಅಂಶ ಕಡಿಮೆ ಇದ್ದರೂ ಕೂಡ ಈ ಥರವಾದಂಥ ಒಂದು ಭತ್ತವನ್ನು ಬೆಳೀಲಿಕ್ಕೆ ಏನಾಗುತ್ತೆ, ಬೆಳಿಬೋದು. ಸೊ ಈ ಥರ ಆದಂಥ ಏನು ಕ್ರಾಪ್, ಯಾವ ಥರ, ಕ್ಲೈಮೇಟ್ ರೆಸಿಲಿಯೆಂಟ್ ಕ್ರಾಪ್ಸ್. ಮಳೆ ಹೆಚ್ಚಿಗೆ ಆದರೂ ಸಂಬಂಧ ಇಲ್ಲ, ಮಳೆ ಕಡಿಮೆ ಆದರೂ ಸಂಬಂಧ ಇಲ್ಲ, ಈ ಥರ. ಯಾಕಂದರೆ ಭತ್ತ ಬೆಳೆಯೋಕ್ಕೆ ನೀರು ಜಾಸ್ತಿ ಬೇಕು, ಇವಾಗ ಅವೈಲೇಬಿಲಿಟಿ ಕಡಿಮೆ ಆಗ್ತಾ ಇದೆ, ಅದಕ್ಕೆ ಸ್ವಲ್ಪ ನೀರಿನಲ್ಲೇ ಭತ್ತವನ್ನು ಬೆಳೆಯತಕ್ಕಂಥ ರೈಸ್ನ ಏನು ಮಾಡಿದ್ದಾರೆ, ಇವಾಗ ತರ್ತಾ ಇದ್ದಾರೆ. ಸೊ ಈ ಥರ ಆದಂಥ ಒಂದು ಕ್ರಾಪ್ನ ನೀವೇನು ಮಾಡಿ, ಡೆವಲಪ್ ಮಾಡಿ. ಅದ್ರ ಜೊತೆಗೆ ಪ್ರಮೋಷನ್ ಆಫ್ ಸಸ್ಟೈನೇಬಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್. ಯಾವ ಥರ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಇರ್ಬೋದು, ಈ ಥರ ಒಂದು ಸಸ್ಟೈನೇಬಲ್ ಅಗ್ರಿಕಲ್ಚರಲ್ ಇದನ್ನು ಏನು ಮಾಡಿ ಪ್ರಾಕ್ಟೀಸಸ್ನ ಆದಷ್ಟು ತೊಗೊಬೋದು. ಡ್ರಿಪ್ ಇರಿಗೇಷನ್ ಇರ್ಬೋದು, ಯಾಕಂದರೆ ನೀರಿನ ಲಭ್ಯತೆ ಕಡಿಮೆ ಆಗ್ತಾ ಇದೆ, ವಾಟರ್ ಅವೈಲೇಬಿಲಿಟಿ ಕಡಿಮೆ ಆಗ್ತದೆ, ಅದಕ್ಕೆ ಏನು ಮಾಡಿ ಇವಾಗ ಡ್ರಿಪ್ ಇರಿಗೇಷನ್ ಮಾಡೋದು ಈ ಥರ. ಆಮೇಲೆ ಇನ್ವೆಸ್ಟ್ಮೆಂಟ್ ಇನ್ ಇರಿಗೇಷನ್ ಆ್ಯಂಡ್ ವಾಟರ್ ಮ್ಯಾನೇಜ್ಮೆಂಟ್. ಸೊ ಎಷ್ಟೋ ಕಡೆ ಏನಾಗುತ್ತೆ, ಇವಾಗ ನೀರಾವರಿ ಇರೋದಿಲ್ಲ, ಅಲ್ಲೇನು ಮಾಡಿ ನೀರಾವರಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ, ಅದಕ್ಕೆಲ್ಲ ಏನು ಮಾಡಿ ನೀವು ಇನ್ವೆಸ್ಟ್ ಮಾಡಿ, ಡ್ರಿಪ್ ಇರಿಗೇಷನ್ ಮಾಡಿಕೊಡಿ. ಸೊ ಈ ಥರ ಆದಂಥ ಇನ್ವೆಸ್ಟ್ಮೆಂಟ್ ಇನ್ ಇರಿಗೇಷನ್ ಆ್ಯಂಡ್ ವಾಟರ್ ಮ್ಯಾನೇಜ್ಮೆಂಟ್. ಸ್ಟ್ರೆಂಥನಿಂಗ್ ಆಫ್ ಫುಡ್ ಸ್ಟೋರೇಜ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್. ಅಂದರೆ ಎಷ್ಟು ನಾವು ಬೆಳೆದಿರ್ತೀವಿ, ಇವಾಗ ರೈತರಿಗೆ ಏನಾಗುತ್ತೆ, ಅದನ್ನು ಕರೆಕ್ಟಾಗಿ ಮಾರ್ಕೆಟಿಗೆ ತಲುಪಿಸುವಂಥ ಒಂದು ಸೌಲಭ್ಯಗಳಿರೋದಿಲ್ಲ, ಎಷ್ಟೋ ಫುಡ್ಡು ವೇಸ್ಟೇಜ್ ಆಗಿ ಹೋಗ್ತಾ ಇದೆ ಅದು. ಸೊ ಆ ಥರ ಆಗದೆ ಅವರಿಗೆ ಒಂದು ಕೋಲ್ಡ್ ಸ್ಟೋರೇಜು, ಗೋಡಾವನು, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸು, ಈ ಥರ ಆದಂಥ ಮೂಲ ಸೌಕರ್ಯಗಳನ್ನು ಏನು ಮಾಡಬೇಕು, ಇವಾಗ ಸರ್ಕಾರವನ್ನು ನೀಡ್ತಾ ಬರಬೇಕು. ಎನ್ಹಾನ್ಸ್ಡ್ ಅಗ್ರೋ ಫಾರೆಸ್ಟ್ರಿ ಆ್ಯಂಡ್ ಡೈವರ್ಸಿಫಿಕೇಷನ್. ಏನು ಮಾಡ್ತಾ ಇದ್ದಾರೆ ರೈತರು ಕೂಡ ಅಂದರೆ, ಒಂದೇ ಬೆಳೆ, ನಾವು ಉತ್ತರ ಕರ್ನಾಟಕ ತೊಗೊಂಡ್ರೆ ಅಲ್ಲಿ ಏನು ಮಾಡ್ತಾರೆ, ಇವಾಗ ತೊಗರಿ, ಕಡಲೆ, ಆಮೇಲೆ ಕಬ್ಬು, ಅಷ್ಟಕ್ಕೆ ಮಾತ್ರ ಇಲ್ಲ, ಸ್ವಲ್ಪ ಡೈವರ್ಸಿಫೈ ಮಾಡಿ. ಯಾವ ಥರ ಅಂದರೆ ಅಗ್ರೋ ಫಾರೆಸ್ಟ್ರಿ, ಕೃಷಿ ಅರಣ್ಯ, ಅಲ್ಲಿ ಬಾಂಬೂಸು ಬೆಳೆಯೋದು, ಆಮೇಲೆ ಲೈಫ್ ಸ್ಟಾಕ್ ಅಂದರೆ ಪ್ರಾಣಿ ಸಾಕಾಣಿಕೆ, ಈ ಥರ ಒಂದು ಮಿಶ್ರವಾದಂಥ ಒಂದು ನೀವು ಕೃಷಿಯನ್ನು ಅವ್ರನ್ನ ಏನು ಮಾಡಬೇಕು, ಅವರಿಗೆ ಪ್ರೋತ್ಸಾಹ ನೀಡಬೇಕು. ಈ ಥರ ಒಂದು ಕೃಷಿಯನ್ನು ನೀವು ಮಾಡಿ ಅಂತ ಹೇಳ್ಬೇಕು, ಪ್ರೋತ್ಸಾಹವನ್ನು ನೀಡಿ. ಸೊ ದೀಸ್ ಆರ್ ದ ಮೆಜರ್ಸ್ ಇನ್ ಆರ್ಡರ್ ಟು ಅಡ್ರೆಸ್ ದ ಫುಡ್ ಇನ್ಸೆಕ್ಯೂರಿಟಿ ಇನ್ ದ ಟ್ರಾಪಿಕಲ್ ಕಂಟ್ರೀಸ್ ಡ್ಯೂ ಟು ಕ್ಲೈಮೇಟ್ ಚೇಂಜ್. ಇದೇನು ಮೆಜರ್ಸ್. ಇದಾದ ಮೇಲೆ ಏನಿರಬೇಕು, ನಿಮ್ಮದು ಕನ್ಕ್ಲೂಷನ್, ಉಪಸಂಹಾರ ಏನಿರಬೇಕು, ದ ಕಾನ್ಸಿಕ್ವೆನ್ಸಸ್ ಆಫ್ ದ ಕ್ಲೈಮೇಟ್ ಚೇಂಜ್ ಆನ್ ಫುಡ್ ಸೆಕ್ಯೂರಿಟಿ ಇನ್ ಟ್ರಾಪಿಕಲ್ ಕಂಟ್ರೀಸ್ ಆರ್ ಪ್ರೊಫೌಂಡ್ ಆ್ಯಂಡ್ ಮಲ್ಟಿಫೆಸೆಟೆಡ್. ಬಹುಮುಖಿಯಾಗಿವೆ ಇವು.
ಇವೇನಿದೆ ಕ್ಲೈಮೇಟ್ ಚೇಂಜ್ ಕಾನ್ಸಿಕ್ವೆನ್ಸ್ ಫುಡ್ ಸೆಕ್ಯೂರಿಟಿ ಏಕಮುಖವಾಗಿಲ್ಲ, ಹಲವಾರು ತರಹದ ಸಮಸ್ಯೆಗಳು ಉಲ್ಬಣ ಆಗ್ತಾ ಬರುತ್ತೆ ಇಲ್ಲಿ. ವೈಲ್ ಕ್ಲೈಮೇಟ್ ಚೇಂಜ್ ಪೊಸೆಸ್ ಎ ಸಿಗ್ನಿಫಿಕೆಂಟ್ ಥ್ರೆಟ್ ಟು ಫುಡ್ ಸೆಕ್ಯೂರಿಟಿ ಇನ್ ದೀಸ್ ರೀಸನ್ಸ್, ಇಟ್ ಆಲ್ಸೋ ಪ್ರೆಸೆಂಟ್ಸ್ ಸಮ್ ಅಪಾರ್ಚುನಿಟೀಸ್ ಫಾರ್ ಅಡಾಪ್ಟೇಷನ್ ಆ್ಯಂಡ್ ಹೌದು, ಸಮಸ್ಯೆಗಳಿದ್ದಾವೆ ನಮಗಿಲ್ಲಿ. ಆ ಒಂದು ಬದಲಾವಣೆಯಿಂದ ಏನಾಗಿದೆ, ಇಲ್ಲಿ ಸಮಸ್ಯೆಗಳಿದೆ. ಅದ್ರ ಜೊತೆಗೆ ಏನು ಮಾಡ್ತಾ ಇದ್ದಾವೆ, ಇಟ್ ಆಲ್ಸೋ ಪ್ರೊವೈಡ್ಸ್ ಅಪಾರ್ಚುನಿಟೀಸ್ ಫಾರ್ ಅಡಾಪ್ಟೇಷನ್ ಆ್ಯಂಡ್ ಇನೋವೇಷನ್.